ಅಪ್ರಸ್ತುತ ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ವ್ಯಕ್ತಿಗಳ ಬಗ್ಗೆ ನಮಗೆ ಪ್ರಶ್ನೆನೂ ನೀವು ದಯವಿಟ್ಟು ಕೇಳಕ್ ಹೋಗ್ಬೇಡಿ. ನಿನ್ನ ತಗೊಂಡು ಹೋಗಿ ಈ ಕೊಚ್ಚೆ ಇರುತ್ತಲ್ಲ, ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸೆದರೆ ಏನ್ ನಡೀತೈತ್ಲ ಇಲ್ಲಿ? ಎರಡು ನಿರುದ್ಯೋಗಿಗಳು ಕುಂತ್ಕೊಂಡು ಒಬ್ರಿಗೊಬ್ರು ಬೈಕ್ ಅಂತಬೇಕನೆ. ನಿನ್ ತಟ್ಟಲ್ಲಿ ನೊಣ ಐತೆ, ನನ್ ತಟ್ಟಲ್ಲಿ ಯಗಣ ಐತೆ ಅಂತ ಕಿತ್ತಾಡ್ಕೊಂಡ್ ಕುಂತವೆ. ಈ ಅಪ್ರಸ್ತುತ ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ವ್ಯಕ್ತಿಗಳ ಬಗ್ಗೆ ನಮಗೆ ಪ್ರಶ್ನೆನೂ ನೀವು ದಯವಿಟ್ಟು ಕೇಳಕ್ ಹೋಗ್ಬೇಡಿ. ಆಯ್ತಪ್ಪ, ಪೇಪರ್ ಸಿಂಹ, ನಮ್ಮ ಕ್ಷೇತ್ರದಲ್ಲಿ ನಮಗೆ ಸಾಮರ್ಥ್ಯ ಇದೆ, ನಮ್ದೇ ಆದ ಸಂಘಟನೆ ಇದೆ, ನಮಗೆ ವರಿಷ್ಠರು ಟಿಕೆಟ್ ಕೊಟ್ಟಿದ್ರು, ಯಾವುದೋ ಕಾರಣಕ್ಕೂ ಸೋತಿದ್ವಿ. ಒಳ ಮೀಸಲಾತಿ ಬೇರೆ ಬೇರೆ ತಪ್ಪುಗಳಿಂದ ನಮ್ಮ ತಪ್ಪುಗಳಿಂದ ನಾವು ಸೋತಿದ್ವಿ. ನೀನು ಟಿಕೆಟೇ ಕೊಡ್ಲಿಲ್ಲ. ನಿನ್ನ ತಗೊಂಡು ಹೋಗಿ ಈ ಕೊಚ್ಚೆ ಇರುತ್ತಲ್ಲ, ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸೆದರೆ. ಡಸ್ಟ್ಬಿನ್ನಿಗೆ ಎಸೆದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ. ನಿನ್ನ ಬಗ್ಗೆ ಯಾಕೆ ಮಾತಾಡಕಪ್ಪ ಪೇಪರ್ ಸಿಂಹ? ಈ ಅಪ್ರಸ್ತುತ ವ್ಯಕ್ತಿಗಳು ಜನರಿಂದ ತಿರಸ್ಕೃತವಾಗಿ ಮೂಲ ಗುಂಪಾಗಿರುವಂತ ವ್ಯಕ್ತಿಗಳ ಮಾತಿಗೆ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಯತ್ನಾಳಿಗೆ ನಾನೇ ಡೈರೆಕ್ಟ್ ಆಗಿ ಹೋದ್ರೆ ಚೀಪ್ ಆಗಿ ಹೋಯ್ತೀನಿ ಅಂತವ ವಿಜಯೇಂದ್ರ ರೇಣುಕಾಚಾರ್ಯಗೆ ಡೀಲ್ ಕೊಟ್ಟಿತ್ತು ಕಣ್ಲೆ. ಅದೇ ತರಕ್ಕೆ ಯತ್ನಾಳು ಪ್ಲಾನ್ ಮಾಡ್ಬಿಟ್ಟು ರೇಣುಕಾಚಾರ್ಯಗೆ ಬೈಯಕ್ಕೆ ಪೇಪರ್ ಸಿಮ್ಮನ್ ಬಿಟ್ರೆ ಹೆಂಗೈತೆ ಕಣ್ಲೆ. ಕರೆಕ್ಟ್ ಆಗಿರ್ದೆ ಕಲ್ಯಾಣ. ಆದ್ರೆ ಯತ್ನಾಳು ವಿಜೇಂದ್ರನವೇ ಕಿತ್ತಾಡೋದೇನ್ ನಿಲ್ಸಿಲ್ಲ ಕಣ ನೋಡಿಲಿ. ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲ. ದಿನನಿತ್ಯ ಯಡಿಯೂರಪ್ಪನವ್ರನ್ನ ವಿಜೇಂದ್ರನ್ನ ಹಾದಿಲಿ ಬಿದಿಲಿ ಬೈಯೋದೇ ಒಂದ್ ರೀತಿ ಕಾಯಕ ಅನ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಅದರಿಂದ ಅವ್ರಿಗೇನೋ ಬಹಳ ದೊಡ್ಡ ಪದವಿ ಸಿಗುತ್ತೆ ಅನ್ನೋ ಭ್ರಮೆನಲ್ಲೂ ಕೂಡ ಕೆಲವರು ಇದ್ದಾರೆ. ವಕಫ್ ಬಗ್ಗೆ ಹೇಳ್ತಾ ಇದ್ದೀವಿ, ಹಿಂದೂಗಳು ಒಂದಾಗಬೇಕಂತ ಹೇಳ್ತಾ ಇದ್ದೀವಿ, ನಮ್ಮ ಆಸ್ತಿ ಉಳಿಬೇಕಂತ ಹೇಳ್ತಾ ಇದ್ದೀವಿ ಹೊರತು ನಾವು ಯಾವುದೇ ಒಂದು ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರ ಭ್ರಷ್ಟಾಚಾರ ಬಗ್ಗೆ ಮಾತಾಡಿಲ್ಲ, ಯಡಿಯೂರಪ್ಪನವ್ರ ಪೋಕ್ಸೋ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇನ್ನು ಕೆಲವರು ಯತ್ನಾಳವರ ಮೇಲೆ ಹೆಗ್ಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನ ಇಟ್ಟು ಗುಂಡ ಹಾರಿಸಕ್ಕಂತ ಪ್ರಯತ್ನ ಕೆಲವರು ಏನ್ ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಏನೋ ಇವುಗಳ ಕಷ್ಟ ಸುಖನ ಹೈಕಮಾಂಡ್ ನಾವು ವಿಚಾರಿಸ್ಕೊಂತವೆ ಅಂದಿದ್ದೆಲ್ಲ ಓದಿಕೇತ. ಅಯ್ಯೋ, ಹೈಕಮಾಂಡ್ ನವ್ಗೆ 100 ತಲೆನೋವು ಇರ್ತವೆ ಕಣೆ. ಬಿಜೆಪಿ ಯಾವ ರಾಜ್ಯದಲ್ಲಿ ಅಧಿಕಾರ ಆಯ್ತೋ ಆ ಕಡೆ ಜಾಸ್ತಿ ತಲೆ ಕೆಡಿಸ್ಕೊಂತವೆ. ಅಧಿಕಾರ ಕಳ್ಕೊಂಡ್ರೆ ಇವುಗಳ ಬಗ್ಗೆ ಅವ್ಯಾಕೆ ತಲೆ ಕೆಡಿಸ್ಕೊಂತವೆ? ಅದು ಕರೆಕ್ಟ್ ಬುಡ್ಲೆ. 3 ಕಾಯಿಸಿನ ಆದಾಯ ಇಲ್ಲ, ಇವುಗಳ ಗೋಳು ಅವು ತಾನೇ ಯಾಕೆ ಹೇಳ್ತವೆ ಅಂದಂಗೆ. ಎಲ್ಲಿಗೆ ಬಂತ ಸಿದ್ದಣ್ಣನ ಸಮಾವೇಶ? ಸಿದ್ದಣ್ಣ ಸಿಂಗಲ್ ಸಿಂಹ ಅಂತ ತೋರಿಸ್ಕೊಳಕ್ಕೆ ಸಮಾವೇಶ ಮಾಡ್ತಿತ್ತಲ್ಲಣ, ಅದನ್ನ ಈಗ ಎಲ್ಲ ಸೇರ್ಕೊಂಡು ಪಾರ್ಟಿ ಸಮಾವೇಶ ಅಂತ ಮಾಡಬೇಕಣ. ಹಾಸನದಲ್ಲಿ ನೀವು ದೊಡ್ಡ ಏನೋ ಸಮಾವೇಶ ಮಾಡಕ್ಕೆ ಹೊರಟಿದ್ದೀರಲ್ಲ, ಯಾವ ಪುರುಷಾರ್ಥಕ್ಕೆ? ಇಲ್ಲಿ ಸಾವುಗಳಾಗ್ತಾ ಇದೆ, ಆಸ್ಪತ್ರೆಗಳ ಸ್ಥಿತಿ ಶೋಚನೀಯ ಆಗ್ತಾ ಇದೆ. ಬಿಜೆಪಿ ಅವ್ರಿಗೆ ಯಾಕೋ ಈ ಸಮಾವೇಶ ಇಷ್ಟ ಆಗಿಲ್ಲ ಅನ್ನಿಸ್ತದೆ ಕಣೆ, ಅದಕ್ಕೆ ಬೈತಾವೆ. ಸರ್ಕಾರ ಮಾಡ ಯಾವ ಕೆಲಸ ಇಷ್ಟ ಆಯ್ತಲ್ಲ ಇರೋದ ಪಕ್ಷಕ್ಕೆ. ಇರೋದ ಪಕ್ಷ ಜಾಗದಲ್ಲಿ ಯಾವುದೇ ಪಕ್ಷ ಕೂತಿದ್ರು ಇದೇ ಕಣ್ಲೆ ಆಗೋದು. ಆದ್ರೆ ಅವಕ್ಕೆ ಈಗ ಕನ್ಫ್ಯೂಸ್ ಆಗಿರ್ಬೇಕು ಕಣ್ಲೆ. ಹತ್ತಿರದಲ್ಲಿ ಯಾವುದು ಎಲೆಕ್ಷನ್ ಇಲ್ಲ, ಆದ್ರೂ ಯಾಕೆ ಸಮಾವೇಶ ಮಾಡ್ಕೊಂಡು ಶಕ್ತಿ ಪ್ರದರ್ಶನ ಮಾಡ್ತಾವ್ರಿ ಅಂತ ತಲೆ ಕೆಡಿಸ್ಕೊಂಡ್ರ ರಂಗವಿ. ಪಾಪ ಅವಕ್ಕೆ ಗೊತ್ತಾಗಿಲ್ಲ ಕಣೆ, ಸಿದ್ದಣ್ಣ ಕುರ್ಚಿ ಉಳಿಸ್ಕೊಳಕ್ಕೆ ಇಂಥವನ್ನೆಲ್ಲ ಮಾಡ್ತೈತೆ ಅಂತವ. ನೀನೇನೇ ಹೇಳಲೆ, ಬೈ ಎಲೆಕ್ಷನ್ ಮುಗಿದ ಮೇಲೆ DKಶಿ ಫುಲ್ ಡಲ್ ಆಗ್ಬೋದು ಕಣ್ಲೆ. ಏನ್ಲ ಅಣ್ಣ ಹಿಂಗಂತೀಯೇ? ಸಿದ್ದಣ್ಣ ಸ್ವಾಭಿಮಾನಿ ಸಮಾವೇಶ ಮಾಡಕ್ಕೆ ಹೊಂಟಾಗ ಹೈಕಮಾಂಡ್ಗೆ ಮೂಗರ್ಜಿ ಬರೆದಿದ್ದೆ DK ಅಂತೆ. ಈಗ ಸಮಾವೇಶನ ಪಾರ್ಟಿ ಕಡೆಯಿಂದಲೇ ಮಾಡ್ತೀವಿ ಅಂತ ಡಿಸೈಡ್ ಮಾಡೈತೆ ನೋಡಿಲ್ಲಿ. ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ. ಸೊ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಇಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಕೊಲ್ಯೂಷನ್ ಪಾರ್ಟಿ. ಒಂದೇ ಪಾರ್ಟಿ ಇರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ಒಟ್ಟಿನಲ್ಲಿ ಸಿದ್ದಣ್ಣನ ಕಟೌಟ್ ಪಕ್ಕದಲ್ಲಿ
ಡಿಕೆದು ಒಂದು ಕಟೌಟ್ ಹಾಕಿಸ್ಕೊಂಡು ಮಿಂಚದೆ ಅನ್ನಂಗಾತು ಕನ್ನಡಿಯಪ್ಪ. ಶಿವನಿ ಶಂಭುಲಿಂಗ.